ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನವರಾತ್ರಿ 6ನೇ ದಿವಸ. ಸೊ 6ನೇ ದಿವಸ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಏನೋ ಎತ್ತಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಟಿಫನಿಗೆ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟೊಮೆಟೊ ಬಾತಿಗೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಇಲ್ಲಿ ಪಲಾವ್ ಸಾಮಾನು, ಮತ್ತು ಇದು ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೋಬೇಕು. ಫಸ್ಟು ರುಬ್ಕೋತೀನಿ ಆ್ಯಂಡ್ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಏನು ಎತ್ತ ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗಿಲ್ಲಿ ಪಲಾವ್ ಸಾಮಾನು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇವಾಗ ರುಬ್ಬಿರೋ ಪೇಸ್ಟು ಚೆನ್ನಾಗಿ ಹಾಕಿಬಿಟ್ಟು ಅದು ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಏನಕ್ಕಂದರೆ ಎಲ್ಲ ಹಸಿದೇ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ಹೋಗಲಿ, ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಬಿಟ್ಕೊಂಡು. ಸೊ ಚೆನ್ನಾಗಿ ಫ್ರೈ ಆಗಬೇಕಿದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೆ, ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೋಬೇಕು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನೀರು ಮತ್ತು ಅಕ್ಕಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ನೀರು ಚೆನ್ನಾಗಿ ಹಾಕಿದ್ದೆ ಆ್ಯಂಡ್ ಚೆನ್ನಾಗಿ ಅದು ಬಾಯ್ಲ್ ಆದಮೇಲೆ ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕುದ್ದಾದಮೇಲೆ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡ್ಕೊಂಡು ಬಂದು ಕುಗ್ಸರೆ ಸಾಕು. ಸೊ ಇದು ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಟೊಮೆಟೊ ಬಾತ್ ರೆಡಿಯಾಗಿದೆ. ಇದ್ರ ಜೊತೆ ಬಟಾಣಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನು ಹಂಗೆ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಪೂಜೆ ಏನು ಎತ್ತ ಅಂದ್ಬಿಟ್ಟು. ಇವಾಗ ಪೂಜೆ ಮಾಡ್ಕೊಳಕ್ಕೆ ಹೂವುಗಳು ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ವೆರೈಟಿ ಹೂವು. ಸೊ ಇಲ್ಲಿ ಇದಿಷ್ಟು ಬಿಡಿ ಹೂವು ಥರ ಇದೆ. ಆ್ಯಂಡ್ ಇಲ್ಲಿ ದಾಸವಾಳ ಮೊಗ್ಗಿತ್ತು, ನೀರಲ್ಲಿ ಹಾಕಿ ಓವರ್ ನೈಟು ಅರಳಿದೆ. ಇದು ಸ್ವಲ್ಪ ಅರಳಿಲ್ಲ, ಮೊಗ್ಗೆ ಇದೆ, ಹಂಗೆ ಇಟ್ಕೊತೀನಿ. ಈ ರೆಡ್ ಕಲರ್ ದಾಸವಾಳ ಹೂವು ಚೆನ್ನಾಗಿ ಅರಳಿದೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲಿ ಡೇರಿ ಹೂವು, ಇಲ್ಲೂ ಒಂದು ದಾಸವಾಳ ಇದೆ. ಇದೊಂದು 2 ಡೇರಿ ಹೂವು ಇದೆ. ಆಮೇಲೆ ಇಲ್ಲಿ ಬಂದರೆ ಕಣಗ್ಲು ಹೂವು, ಅದು ಒಂದು ಸುತ್ತಿನ ಕಣಗ್ಲು ಹೂವು ಬರುತ್ತಲ್ಲ ಅದು, ಮತ್ತು ಇಲ್ಲೊಂದು ಸ್ವಲ್ಪ ಸುತ್ತು ಜಾಸ್ತಿ ಇರೋ ಕಣಗ್ಲು ಹೂವು, ಇದಂಗೆ ಇಟ್ಕೊತೀನಿ. ಆಮೇಲೆ ಇದು ತುಳಸಿ ಮತ್ತು ಪತ್ರೆ 2 ಇದೆ. ಇದು ನನಗೆ ಕಲಶಕ್ಕೆ ಇಟ್ಕೊಳೋದು. ಸೊ ಇಷ್ಟು ಹೂವು ಇವತ್ತಿನ ಪೂಜೆಗೆ. ಬನ್ನಿ ಒಂದೊಂದೇ ಹೂವು ಇಟ್ಕೊಂಡು ರಂಗೋಲಿ ಬಿಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ.
ಇವಾಗ ಮೇನ್ ಡೋರ್ ಹತ್ರ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ, ಅಂದರೆ ಕೋಲಮ್ ಡಿಸೈನ್ ಅಂತ ಅಂತಾರಲ್ಲ, ಸೊ ಆ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ ಇವತ್ತು ಕಾನ್ಸೆಪ್ಟಲ್ಲಿ. ಸೊ ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ಪೂಜೆ ಮಾಡ್ಕೊತೀನಿ. ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ದೇವ್ರ ಮನೆಯಲ್ಲಿ ಈ ಥರ ಹೂವು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹೂವನ್ನ. ಆ್ಯಂಡ್ ಇಲ್ಲೂ ಅಷ್ಟೇ. ಆ್ಯಂಡ್ ರಂಗೋಲಿ ಬಂದು ಈ ಥರ ಸ್ಟೆನ್ಸಿಲಲ್ಲಿ ಬಿಟ್ಕೊಂಡಿರೋದು. ಆ್ಯಕ್ಚುಲಿ 3 ಸ್ಟೆನ್ಸಿಲ್ ಇರೋದು, ಸೊ ಅದರಲ್ಲೇ ಡಿಸೈನ್ ಆರ್ಡ್ರ್ ಮಾಡಿಕೊಂಡು ಬಿಟ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಪೂಜೆ ಮಾಡ್ಕೊತೀನಿ. ಸೊ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಫೈನಲ್ ಆಗಿ ಈ ರೀತಿ ಇದೆ. ಆ್ಯಂಡ್ ರಂಗೋಲಿ ಬಂದು ಈ ರೀತಿ ಇದೆ, ನಾನು ತೋರಿಸಿದ್ದೀನಿ. ಸೊ ಇರೋ 2 ಸ್ಟೆನ್ಸಿಲಲ್ಲಿ ಈ ಥರ ಡಿಸೈನಾಗಿ ಬಿಟ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ರುಟೀನ್ ಏನು ಎತ್ತ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೂಜು ಇಲ್ಲೇ ಫ್ರೀಡಮ್ ಸಿಕ್ಬಿಟ್ಟೈತೊಳಗೆ, ಅದಕ್ಕೆ ಹಂಗೆ ಓಡಾಡ್ತಾವಳೆ. ಜೂಜು ಬಾಯ್, ಸೂಜು ಬಾಯ್ ಬಾಯ್ ಬಾಯ್, ನಾನು ಹೋಗ್ತೀನಿ, ಹೋಗಿ. ಹೆಂಗೆ ಅಲಿತಾವಳು ನೋಡು. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಹೋಗೋಣ ಲೈಟಿಂಗ್ಸ್ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ. ಸೊ ಆನ್ ದ ವೇ ಹೋಗ್ತಾ ಹಂಗೆ ಬಿಡ್ದಿನಲ್ಲಿ ಸೊ ಇಡ್ಲಿ ಫೇಮಸ್ ಅಲ್ವಾ, ಸೊ ಇಡ್ಲಿ ವಡೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫೈನಲಿ ಇಡ್ಲಿನೂ ಕೂಡ ತಿಂದ್ಕೊಂಡು ಹೋಗಿದ್ವಲ್ಲ, ಅಲ್ಲೇ ಇಡ್ಲಿನ ತಿಂದ್ಕೊಂಡು ನಾವು ವಡೆ ತಿನ್ನಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ರೆಡಿ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿ ವಡೆನೂ ತಿಂದ್ಕೊಂಡು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ನಮಗೆ ಒಂದು 9-9:30 ಆಗೋಗಿತ್ತು. ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಒಂದು ಸ್ವಲ್ಪ ನಾವು ಬೇಗನೆ ಹೋಗಬೇಕಾಗಿತ್ತು, ಬಟ್ ಮನೆ ಬಿಟ್ಟಿದೆ ನಾವು 6:30-7 ಆಗೋಗಿತ್ತು. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆ್ಯಂಡ್ ದಟ್ಟು ಶನಿವಾರ ಬೇರೆ. ಸೊ ಅಲ್ಲೇ ನಮಗೆ ಒಂದು 1/2 ಅವರ್ 45 ಮಿನಿಟ್ಸ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು ಅಂತ ಅಂದ್ಕೊತೀನಿ. ಸೊ ನಮಗೆ ಫಸ್ಟು ಲೈಟಿಂಗ್ಸ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಗಿಲ್ಲ. ಸೊ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮನೆ ಅಲ್ಲೇ ಇದ್ದಿದ್ದ ಕಾರಣ ಫಸ್ಟು ನಾವು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಅವ್ರ ಮನೆಗೆ ನಾವು ಹೋದ್ವಿ. ಅಲ್ಲಿ ಆನ್ ದ ವೇ ಹೋಗ್ತಾ ಹಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಸೊ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಮಾತ್ರ. ಪ್ರತಿಯೊಂದು ಮರ, ಬಿಲ್ಡಿಂಗ್ಸು ಎಲ್ಲದಕ್ಕೂ ಕೂಡ ಲೈಟಿಂಗ್ಸ್ನ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ ರೀಚ್ ಆದ್ವಿ.
ಅಷ್ಟರಲ್ಲಿ ಬೆಕ್ಕು ಬೇರೆ ಇತ್ತು, ಇದ್ರ ಹೆಸರು ರಾಣಿ ಅಂತ ಅಂದ್ಬಿಟ್ಟು ತುಂಬಾ ಆ್ಯಕ್ಟಿವ್ ಆಗಿ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಆಟ ಆಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು, ತುಂಬ ಚಿಕ್ಕ ಮರಿ ಇದಿನ್ನು. ಸೊ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ ನಮಗೆ 10:30 ಆಗೋಗಿತ್ತು. ಲೈಟಿಂಗ್ಸ್ ಎಲ್ಲ ಆಫ್ ಆಗಿರುತ್ತೇನೋ ಅಂತ ಅಂದ್ಕೊಂಡ್ವಿ ನಾವು. ಇಲ್ಲ 11:30 ತನಕ ಇರುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನಮಗೋಸ್ಕರ ಮೆಂತ್ಯ ಬಾತ್ ಎಲ್ಲ ಮಾಡಿದರು. ಸೊ ಅಲ್ಲೆಲ್ಲ ಊಟ ಮಾಡಿಕೊಂಡು ಸೊ ಲೈಟಿಂಗ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ತೋರಿಸ್ತೀನಿ ನಿಮಗೆ ಲೈಟಿಂಗ್ಸ್ ಎಲ್ಲ. ನಾವು ಯಾವ್ಯಾವ್ದು ನೋಡಿದ್ವಿ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಮಗೆ ಎಷ್ಟು ನೋಡೋಕ್ಕೆ ಸಾಧ್ಯ ಆಯಿತು ಅಷ್ಟನ್ನು ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗೋಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ.